ಮುಂಜಾನೆ ಮಾತಿಗೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ನಂಬಿಕೆಯ ಮಹತ್ವ. ಭಾಗವತೋತ್ತಮನಾದಂತಹ ಪ್ರಹ್ಲಾದ ಮಹಾನ್ ಹರಿಭಕ್ತ. ಹರಿಯೇ ಸಕಲ ಜೀವಿಗಳ ರಕ್ಷಕ ಎಂದು ಸಂಪೂರ್ಣವಾಗಿ ನಂಬಿದವನು. ಅವನ ತಂದೆ ಹಿರಣ್ಯಕಶ್ಯಪು ಹರಿದ್ವೇಷಿ. ಪುತ್ರ ಪ್ರಹ್ಲಾದನು ಹರಿಭಕ್ತ ಎಂಬ ಕಾರಣಕ್ಕೆ ಪುತ್ರವಾತ್ಸಲ್ಯವನ್ನೂ ಮರೆತು ಅವನನ್ನು ಪ್ರಹರಿಸಲು ಸಿದ್ಧನಾದನು. ಅವನು ಅನೇಕ ರೀತಿಯಿಂದ ಪ್ರಹ್ಲಾದನನ್ನು ಸಂಹರಿಸಲು ಮುಂದಾದ. ವಿಷಪೂರಿತ ಹಾವುಗಳಿಂದ ಕಚ್ಚಿಸಲು ಪ್ರಯತ್ನಿಸಿದ. ಪರ್ವತದಿಂದ ಅವನನ್ನು ಕೆಡವುವಂತೆ ಆದೇಶಿಸಿದ. ಮದಭರಿತ ಆನೆಗಳಿಂದ ತುಳಿಸುವಂತೆ ಸೈನಿಕರಿಗೆ ಅಪ್ಪಣೆ ಮಾಡಿದ. ಹೀಗೆ ಹಲವು ರೀತಿಯ ಸಂಹಾರ ಮಾಡಲು ಪ್ರಯತ್ನಿಸಿದ. ಪ್ರಹ್ಲಾದನಿಗೆ ಕಿಂಚಿತ್ತೂ ಅಪಾಯವಾಗಲಿಲ್ಲ. ಅವನನ್ನು ಪ್ರತಿ ಬಾರಿಯೂ ಕಾಪಾಡಿದುದು ಎಂತಹ ಆಪತ್ತಿನಲ್ಲಿಯೂ ಹರಿಯು ರಕ್ಷಿಸುತ್ತಾನೆ ಎಂಬ ದೃಢವಾದ ನಂಬಿಕೆ. ಆ ನಂಬಿಕೆಯಿಂದಲೇ ಒಡಗೂಡಿದ ಹರಿನಾಮ ಸ್ಮರಣೆ. ಹಿರಣ್ಯಕಶ್ಯಪು ಪ್ರಹ್ಲಾದನನ್ನು ಕುರಿತು, ಎಲ್ಲೆಲ್ಲಿಯೂ ತುಂಬಿರುವ ನಿನ್ನ ಹರಿಯು ಈ ಕಂಬದಲ್ಲಿ ಇದ್ದಾನೆಯೇ, ಇಲ್ಲಿಂದ ಬರುತ್ತಾನೆಯೇ ಎಂದು ಕೇಳಿದಾಗ ಕಿಂಚಿತ್ತೂ ಸಂಶಯಪಡದೆ ಖಂಡಿತವಾಗಿಯೂ ಬರುತ್ತಾನೆ ಎಂದು ದೃಢವಾಗಿ ಹೇಳಿದ. ಆ ಪುಟ್ಟ ಬಾಲಕನ ನಂಬಿಕೆಗೆ ಅನುಗುಣವಾಗಿಯೇ ಭಗವಂತನು ಕಂಬವನ್ನು ಸೀಳಿಕೊಂಡು ಬಂದು ದರ್ಶನ ನೀಡಿದ. ಪ್ರಹ್ಲಾದನಿಗೆ ಭಗವಂತನ ಅಸ್ತಿತ್ವದ ಬಗ್ಗೆ ಪರಿಪೂರ್ಣ ನಂಬಿಕೆ ಇತ್ತು. ಅವನ ಮನಸ್ಸಿಗೆ ಧೈರ್ಯ ಸ್ಥೈರ್ಯ ತಂದುಕೊಟ್ಟ ತಂದೆಯ ಬಳಿ ನಿರ್ಭೀತಿಯಿಂದ ವರ್ತಿಸುವುದಕ್ಕೆ ಸಹಾಯ ಮಾಡಿದ್ದೂ ಆ ನಂಬಿಕೆಯೇ. ನಂಬಿಕೆ ಎನ್ನುವುದು ನಮ್ಮ ಜೀವನದಲ್ಲಿ ಪರಸ್ಪರ ಸಂಬಂಧಗಳಲ್ಲಿ, ವ್ಯವಹಾರಗಳಲ್ಲಿ ಹಾಸುಹೊಕ್ಕಾಗಿ ಹೆಣೆದುಕೊಂಡಿದೆ. ಆ ನಂಬಿಕೆಯಿಂದಲೇ ಅನೇಕ ಸಂಬಂಧಗಳು ಜೀವಂತವಾಗಿವೆ, ಅನೇಕ ವ್ಯವಹಾರಗಳು ನಡೆಯುತ್ತಿವೆ. ಪುಟ್ಟ ಮಕ್ಕಳು ತಂದೆ ತಾಯಿಯರನ್ನು ದೃಢವಾಗಿ ನಂಬಿ ನಿಶ್ಚಿಂತೆಯಿಂದ ಇರುತ್ತವೆ. ಪತಿ ಪತ್ನಿಯರಲ್ಲಿ ಪರಸ್ಪರ ನಂಬಿಕೆ ಅವರ ದಾಂಪತ್ಯ ಜೀವನವನ್ನು ಸದೃಢಗೊಳಿಸುತ್ತದೆ. ಗುರುವಿನಲ್ಲಿ ಶಿಷ್ಯನ ನಂಬಿಕೆ ಅವನ ಉದ್ಧಾರಕ್ಕೆ ಕಾರಣವಾಗುತ್ತದೆ. ವ್ಯಾವಹಾರಿಕವಾಗಿ ನೋಡಿದರೂ ಪರಸ್ಪರರಲ್ಲಿ ವಸ್ತುಗಳನ್ನು ಕೊಟ್ಟು ತೆಗೆದುಕೊಳ್ಳುವುದಕ್ಕೂ ನಂಬಿಕೆಯೇ ಆಧಾರ. ಕಾನೂನಿನ ಸುವ್ಯವಸ್ಥೆಯಲ್ಲಿ ಆರಕ್ಷಕರು ಹಾಗೂ ಯೋಧರು ಹಗಲಿರುಳು ದುಡಿಯುತ್ತಿದ್ದಾರೆಂಬ ನಂಬಿಕೆಯಿಂದ ಜನಸಾಮಾನ್ಯರು ನಿಶ್ಚಿಂತೆಯಿಂದ ನಿದ್ದೆ ಮಾಡುವುದಕ್ಕೆ ಸಾಧ್ಯವಾಗುತ್ತಿದೆ. ವೈದ್ಯನ ಮೇಲೆ ನಂಬಿಕೆ ಇದ್ದಾಗ ಔಷಧಗಳ ಪರಿಣಾಮ ಹೆಚ್ಚಬಲ್ಲದು. ಹಾಗೆ ತೀರ್ಥಕ್ಷೇತ್ರಗಳ ಮೇಲಿನ ನಂಬಿಕೆ ಯಾತ್ರಿಕರನ್ನು ಪಾವನರನ್ನಾಗಿಸಬಲ್ಲದು. ಋಷಿವಾಕ್ಯಗಳಲ್ಲಿ, ವೇದಶಾಸ್ತ್ರಗಳಲ್ಲಿ ನಂಬಿಕೆ ಇದ್ದಾಗ ಜೀವನವು ಸನ್ಮಾರ್ಗದಲ್ಲಿ ಸಾಗುತ್ತದೆ. ನಂಬಿಕೆಯನ್ನಿಡದೆ ಸಂಶಯ ಬುದ್ಧಿಯಿಂದ ಪರಮಾತ್ಮನನ್ನು ಅರಸಲು ಹೊರಟವರಿಗೆ ಅವನು ಸಿಗುವನೇ? ಖಂಡಿತ ಸಿಗುವುದಿಲ್ಲ. ಮೊದಲು ನಂಬಿಕೆ ಅವಶ್ಯಕ. ಆಮೇಲೆ ನಂಬಿಕೆ ಸಫಲವಾಗುವುದನ್ನು ನೋಡಿದ ಮೇಲೆ ಪೂರ್ಣ ವಿಶ್ವಾಸ ಎಂಬ ಮಾತನ್ನು ಶ್ರೀರಂಗ ಮಹಾಗುರುಗಳು ಹೇಳುತ್ತಿದ್ದರು. ಹೀಗೆ ಮನಸ್ಸಿಗೆ ಸ್ಥೈರ್ಯವನ್ನು ನೀಡಿ ಐಹಿಕ ಹಾಗೂ ಪಾರಮಾರ್ಥಿಕ ಜೀವನಕ್ಕೆ ಧನಾತ್ಮಕತೆಯನ್ನು ತಂದುಕೊಡುವ ನಂಬಿಕೆಯನ್ನು ಭಗವಂತನಲ್ಲಿ ಹಾಗೂ ಸತ್ಪಾತ್ರರಲ್ಲಿ ಇಡುವಂತ ಆಗಬೇಕು ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಶೇಷ. ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ನಮಸ್ತೆ. ನಾನು ನಿಮ್ಮ ಶ್ರೀಕಂಠೇಶ್, ಪರಿಸರ ಪ್ರಿಯ, ಮೈಸೂರು. ಕೇಳಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಿ. ನಮಸ್ತೆ.